Hello friends, welcome back to my channel Happy Nest. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಕೃಷ್ಣ ಜನ್ಮಾಷ್ಟಮಿ ಬ್ಲಾಗ್ ಆಗಿರುತ್ತೆ. ಈ ಬ್ಲಾಗಲ್ಲಿ ಒಂದು ಪವರ್ಫುಲ್ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂದರೆ ರೀಸೆಟ್ ಯುವರ್ ಲೈಫ್. ಜೀವನ ಮತ್ತೆ ರೀಸೆಟ್ ಮಾಡ್ಬೋದು, ಹಾಗೆ ಸ್ಟಾರ್ಟ್ ಮಾಡ್ಬೋದು. ಕೆಲವೊಂದು ಸಲ ನಮಗೆಲ್ಲ ಲೈಫ್ ಅನ್ನೋದು ಒಂದು ಸರ್ಕಲ್ ಥರ ಅನಿಸೋಗಿರುತ್ತೆ. ನಿಜ ಏನಂದರೆ ಪ್ರತಿದಿನ ಹೊಸ ಆರಂಭಕ್ಕೆ ಒಂದು ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಫೋರ್ ಪಾಯಿಂಟ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನನಗೆ ವರ್ಕ್ ಆಗಿದೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೆಯದು ಡಿಕ್ಲಟರ್. ಮನೇನ ನಾವು ಆದಷ್ಟು ಕ್ಲೀನಾಗಿ ಇಟ್ಕೊಂಡಿರಬೇಕು, ಹಾಗೆ ಬೇಡ ಆಗಿರುವಂಥ ವಸ್ತುನ ತೆಗೆದಾಕಬೇಕು. ಒಂದೇ ದಿನದಲ್ಲಿ ಮನೆ ಫುಲ್ ನಾವು ಡಿಕ್ಲಟರ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋದು ಅಸಾಧ್ಯ ಅಂತಲೇ ಹೇಳ್ಬೋದು. ಪಾರ್ಟ್ ಬೈ ಪಾರ್ಟ್, ಸೆಕ್ಷನ್ ಬೈ ಸೆಕ್ಷನ್ ನಾವು ಡಿಕ್ಲಟರ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಕಿಚನ್ ಅಂತ ಬಂದರೆ ಒಂದು ಸ್ಲ್ಯಾಬ್ನ ನಾವು ಒನ್ ಡೇ ಡಿಕ್ಲಟರ್ ಮಾಡಿದರೆ ಸೆಕೆಂಡ್ ಡೇ ಬೇರೆ ಸೆಕ್ಷನ್ಗೆ ಹೋಗಬೇಕು. ಈ ರೀತಿ ನಾವು ಡೇ ಬೈ ಡೇ ಡಿಕ್ಲಟರ್ ಮಾಡ್ತಾ ಬಂದರೆ ವಿತಿನ್ 15 ಡೇಸಲ್ಲಿ ಮನೆ ಫುಲ್ ನಾವು ಡಿಕ್ಲಟರ್ ಮಾಡ್ಕೋಬೋದು. ಹಾಗೆ ಮೊಬೈಲ್ ಕೂಡ. ಮೊಬೈಲಲ್ಲಿ ನಾವು ಬೇಡ ಆಗಿರೋವಂಥ ಆ್ಯಪ್ನ ತುಂಬ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ, ಅದನ್ನು ನಾವು ಅನ್ಇನ್ಸ್ಟಾಲ್ ಮಾಡ್ಕೋಬೇಕು. ಬರೀ ಮೆಟೀರಿಯಲಿಸ್ಟಿಕ್ ಥಿಂಗ್ ಅಷ್ಟೇ ಅಲ್ಲ, ನಮ್ಮ ಮನಸ್ಸು ಕೂಡ ಬೇಡ ಆಗಿರೋಂಥ ವಿಷಯಗಳನ್ನು ಯೋಚನೆ ಮಾಡ್ತಾ ಕೊರಗ್ತಾ ಇರ್ತೀವಿ, ಅದನ್ನು ಕೂಡ ನಾವು ಡಿಕ್ಲಟರ್ ಮಾಡ್ಕೋಬೇಕಾಗತ್ತೆ. ಸೆಕೆಂಡ್ ಬಂದುಬಿಟ್ಟು ಗೋಲ್. ನಾವು ಶಾರ್ಟ್ ಟರ್ಮ್ ಗೋಲ್ನ ಇಟ್ಕೊಂಡಿರಬೇಕು. ವಿತಿನ್ 2 ಮಂತ್ಸಲ್ಲಿ ಆ ಗೋಲ್ನ ನಾವು ರೀಚ್ ಮಾಡಬೇಕು. ಒಂದು ಸತಿ ನಾವು ಗೋಲ್ನ ರೀಚ್ ಮಾಡಿದಾಗ ನಮಗೆ ಖುಷಿ ಆಗುತ್ತೆ, ಹಾಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಗೋಲ್ನ ನಾವು ರೀಚ್ ಆದಾಗ ನಾವು ತುಂಬ ಖುಷಿಯಾಗಿರ್ತೀವಿ, ಏನೋ ಒಂದು ಅಚೀವ್ ಮಾಡಿದ್ದೀವಿ ಅನ್ನೋ ಥರ ಫೀಲಿಂಗ್ ಇರುತ್ತೆ. ಥರ್ಡ್ ಬಂದುಬಿಟ್ಟು ಎನ್ವಿರಾನ್ಮೆಂಟ್ ಚೇಂಜ್. ನಾವು ಯಾವಾಗಲೂ ಇವಾಗ ಹೌಸ್ ವೈಫ್ ಆಗಿದ್ದರೆ ನಾವು ಯಾವಾಗಲೂ ಮನೆಯಲ್ಲೇ ಇರ್ತೀವಿ. ಅದ್ರ ಬದಲು ಅಟ್ಲೀಸ್ಟ್ ಮಾರ್ನಿಂಗ್ ಮತ್ತು ಈವ್ನಿಂಗ್ ನಾವು ವಾಕ್ ಹೋಗ್ಬೋದು. ಒಂದು ಸಲ ನಾವು ಹೊರಗಡೆ ಹೋಗಿ ಬಂದರೆ ಮೈಂಡ್ ಫ್ರೆಶ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ವರ್ಕಿಂಗ್ ವುಮೆನ್ ಅಂತ ಅಂದರೆ ಅವರು ಬರೀ ಆಫೀಸು ಮನೆ ಅಂತಲೇ ಇರ್ತಾರೆ. ಆದರೆ ಅಟ್ಲೀಸ್ಟ್ 15 ಡೇಸ್ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ನಾವು ನಮಗೆ ಅಂತ ನಾವು ಟೈಮ್ ಕೊಡ್ಕೋಬೇಕು. ಹೊರಗಡೆ ಶಾಪಿಂಗ್ ಹೋಗ್ಬೋದು, ಇಲ್ಲ ಕಾಫಿ ಶಾಪಿಗೆ ಹೋಗ್ಬೋದು, ಅಟ್ಲೀಸ್ಟ್ ಒಂದು ಪಾರ್ಕಿಗೆ ಹೋಗಿ ಬಂದರೂ ಕೂಡ ನಮಗೆ ಒಂದು ಮೆಂಟಲಿ ಚೇಂಜಸ್ ಅಂತ ಅನಿಸುತ್ತೆ. ಲಾಸ್ಟ್ ಒನ್ ಬಂದುಬಿಟ್ಟು ಗ್ರ್ಯಾಟಿಟ್ಯೂಡ್. ನಾವು ಪ್ರತಿದಿನ ಬೇರೆಯವರಿಗೆ ಕಂಪೇರ್ ಮಾಡಿಕೊಂಡು ನಾವು ಲೈಫ್ ಲೀಡ್ ಮಾಡಿ ಕೊರಗೋದ್ಕಿಂತ ನಮ್ಮಲ್ಲಿ ಏನಿದೆನೋ ಅದಕ್ಕೆ ನಾವು ತುಂಬ ಥ್ಯಾಂಕ್ಫುಲ್ ಆಗಿರಬೇಕು. ನಮಗೆ ಆದಂಥ ಒಂದು ಫ್ಯಾಮಿಲಿ ಇದೆ ಅಲ್ವಾ, ಸೊ ಅದಕ್ಕೆ ನಾವು ದೇವರಿಗೆ ಥ್ಯಾಂಕ್ಫುಲ್ ಆಗಿರಬೇಕು. ನಾವೆಷ್ಟು ನಾವು ನಮ್ಮ ಲೈಫಲ್ಲಿ ಗ್ರ್ಯಾಟಿಟ್ಯೂಡನ್ನ ತೋರಿಸ್ತಾ ಹೋಗ್ತೀವೋ ಅಷ್ಟು ನಾವು ಖುಷಿಯಾಗಿರ್ತೀವಿ. ಸೊ ಲೈಫಲ್ಲಿ ಅಟ್ ದ ಎಂಡ್ ನಾವು ಹ್ಯಾಪಿಯಾಗಿರೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಗ್ರ್ಯಾಟಿಟ್ಯೂಡ್ ಅನ್ನೋದು ಪ್ರತಿಯೊಂದನ್ನು ಕೂಡ ನಾವು ತೋರಿಸ್ತಾ ಹೋಗಬೇಕು. ಇಂತಹ ಸ್ಮಾಲ್ ಚೇಂಜಸ್ಸಿಂದ ಡೈಲಿ ನಾವು ಎನರ್ಜೆಟಿಕ್ ಆಗಿರ್ಬೋದು, ಖುಷಿಯಾಗಿರ್ಬೋದು. ಜೀವನವನ್ನು ಬದಲಿಸೋ ಶಕ್ತಿ ನಿಮ್ಮ ಕೈಲಿದೆ. ಹಳೆಯ ತಪ್ಪು, ಹಳೆಯ ನೋವು, ಹಳೆಯ ಸೋಲು ಇವು ಯಾವುದೂ ನಮ್ಮ ಫ್ಯೂಚರ್ ಚೇಂಜ್ ಮಾಡಲ್ಲ. ಒಂದು ಸ್ಮಾಲ್ ಡಿಸಿಷನ್, ಒಂದು ಹೊಸ ಹೆಜ್ಜೆ ನಿಮ್ಮ ಸಂಪೂರ್ಣ ಜೀವನವನ್ನು ಚೇಂಜ್ ಮಾಡುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.